ಏ ನೀ ಸರಿಯೋ ಅಣ್ಣ ನೀ ಸರ್ 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 ಯಾವ್ದು ಮಿಸ್ ಆಗಿದ್ಯಾ? ಸರ್ ಇದು ಬೈಟ್ಸ್ ಲೈವ್ ಪಂಚ್ ಮಾಡಿ ಜಲ್ದಿ ಲೈವ್ ಪಂಚ್ ಮಾಡಿ ಪಂಚ್ ಮಾಡಿ ಬೈಟ್ಸ್ ಯಾರು ಕೇಬಲ್ ಇದು ಪಂಚ್ ಮಾಡಿ ನಂದೆ ವೆಂಕಟಪ್ಪ ನಾಯ್ಕ ಅವರು ಅಕಾಲಿಕ ಮರಣಕ್ಕೆ ತುತ್ತಾಗಿದ್ದಾರೆ. ಅವರು ಸುರಪುರದಿಂದ 4ನೇ ಬಾರಿ ಶಾಸಕರಾಗಿ ಆಯ್ಕೆಯಾಗಿದ್ದರು. ರಾಜಕೀಯದಲ್ಲಿ ಬಹಳ ಸಂಭಾವಿತ ರಾಜಕಾರಣಿ. ಯಾವಾಗಲೂ ಕೂಡ ಮಂಜುಳಾ ಮಣ್ಣಿನ ಆಭರಣ ತಯಾರಿಸಿ ತಿಂಗಳಿಗೆ 80,000 ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. ನನ್ನ ಭೇಟಿಯಾದಾಗೆಲ್ಲ ಅವ್ರ ಕ್ಷೇತ್ರದ ಅಭಿವೃದ್ಧಿ ಬಗ್ಗೆ, ಜನರ ಸಮಸ್ಯೆಗಳ ಬಗ್ಗೆ ಯಾವಾಗಲೂ ಕೂಡ ತಗೊಂಡು ಬರೋರು. ವಿಶೇಷವಾಗಿ ನೀರಾವರಿ ಇದ್ರ ಬಗ್ಗೆ ಎಲ್ಲ ಹೆಚ್ಚು ಮಾತನಾಡೋರು. ಅವರು ಕಳೆದ ಬಾರಿ ಸೋತಾಗಲೂ ಕೂಡ ಜನರನ್ನು ಅವರು ಸೋತಿದ್ದೀನಿ ಅಂತೇಳಿ ಯಾವತ್ತೂ ಕೂಡ ಜನರನ್ನು ಬಿಟ್ಟಿರಲಿಲ್ಲ, ಜನರ ಜೊತೆಯಲ್ಲೇ ಇರ್ತಿದ್ರು. ಸೊ ಅಂಥ ಒಬ್ಬ ಜನಪರವಾದಂಥ ಕಾಳಜಿ ಇದ್ದಂಥ ರಾಜಕಾರಣಿ ಇವತ್ತು ನಮ್ಮನ್ನು ಅಗಲಿದ್ದಾರೆ. ಇತ್ತೀಚೆಗೆ ತಾನೇ ಚೇರ್ಮನ್ ಮಾಡಿದ್ದು ಅವರಿಗೆ ವೇರ್ ಹೌಸಿಂಗ್ ಕಾರ್ಪೊರೇಷನ್ ಚೇರ್ಮನ್ ಮಾಡಿದ್ದು. ಇವರು ಈಗ ಒಂದು 2-3 ದಿನಗಳ ಹಿಂದೆ ಚಾರ್ಜ್ ತಗೊಂಡಿದ್ರು. ಅವರು ಪಾಪ ಅದು ವೇರ್ ಹೌಸಿಂಗ್ ಕಾರ್ಪೊರೇಷನ್ ಚೇರ್ಮನ್ ಆಗಿ ಕೆಲಸ ಮಾಡಲಿಲ್ಲ ಅಂತಕ್ಕಂಥದ್ದು ಭಾಳ ನೋವಿನ ಸಂಗತಿ. ಅವರು ಇಷ್ಟು ಬೇಗ ನಮ್ಮನ್ನೆಲ್ಲ ಅಗಲ್ತಾರೆ ಅಂತಕ್ಕಂಥ ಅನಿಸಿಕೆ ನಮಗೇನು ಗೊತ್ತಾಗಿಲ್ಲ, ನಿರೀಕ್ಷೆ ಇರಲಿಲ್ಲ. ಏ ನೀ ಸರಿಯೋ ಅಣ್ಣ ನೀ ಸರ್ 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 ಯಾವ್ದು ಮಿಸ್ ಆಗಿದ್ಯಾ? ಸರ್ ಇದು ಬೈಟ್ಸ್ ಲೈವ್ ಪಂಚ್ ಮಾಡಿ ಜಲ್ದಿ ಲೈವ್ ಪಂಚ್ ಮಾಡಿ ಪಂಚ್ ಮಾಡಿ ಬೈಟ್ಸ್ ಯಾರು ಕೇಬಲ್ ಇದು ಪಂಚ್ ಮಾಡಿ ನಂದೆ ವೆಂಕಟಪ್ಪ ನಾಯ್ಕ ಅವರು ಅಕಾಲಿಕ ಮರಣಕ್ಕೆ ತುತ್ತಾಗಿದ್ದಾರೆ. ಅವರು ಸುರಪುರದಿಂದ 4ನೇ ಬಾರಿ ಶಾಸಕರಾಗಿ ಆಯ್ಕೆಯಾಗಿದ್ದರು. ರಾಜಕೀಯದಲ್ಲಿ ಬಹಳ ಸಂಭಾವಿತ ರಾಜಕಾರಣಿ. ಯಾವಾಗಲೂ ಕೂಡ